ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಪವಿತ್ರ ಗೌಡ ಮನೆಯಲ್ಲಿ ಸ್ಥಳ ಮಹಜರನ್ನ ಮಾಡಲಾಗ್ತಾ ಇದೆ. ಆರ್ಆರ್ ನಗರದಲ್ಲಿದೆ ಪವಿತ್ರ ಗೌಡ ಮನೆ. ಅಲ್ಲಿಗೆ ಈಗ ಪೊಲೀಸರು ಆಕೆಯನ್ನ ಕರ್ಕೊಂಡು ಬಂದಿದ್ದಾರೆ, ಸರ್ಚಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಪವಿತ್ರ ಜೊತೆಯಲ್ಲಿ ಪವನ್ ಅನ್ನೋ ವ್ಯಕ್ತಿಯನ್ನು, ಆರೋಪಿ ಈತನು ಕೂಡ ಕರ್ಕೊಂಡ್ ಬಂದಿದ್ದಾರೆ. ಯಾಕಂದ್ರೆ ಪವನ್ಗೂ ಪವಿತ್ರಗೂ ಹೆಂಗಿತ್ತು ಲಿಂಕ್ ಅಂದ್ರೆ, ಪವನ್ ದರ್ಶನ್ ಜೊತೆಯಲ್ಲಿ ಇದ್ದಂತ ವ್ಯಕ್ತಿ. ಪವಿತ್ರ ಇದರ ಅಶ್ಲೀಲ ಮೆಸೇಜ್ಗಳ ಬಗ್ಗೆ, ರೇಣುಕಾಸ್ವಾಮಿ ಬಗ್ಗೆ ಪವನ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು, ಪವನ್ ಹೋಗಿ ದರ್ಶನ್ ಹತ್ರ ಹೇಳಿದ್ದು. ಈ ರೀತಿ ಲಿಂಕ್ ಇರೋದ್ರಿಂದ ಕೊಲೆ ದಿನ ಧರಿಸಿದ್ದ ಬಟ್ಟೆಯನ್ನ ಇವತ್ತು ಸರ್ಚ್ ಮಾಡಿ ಆಕೆ ಹತ್ರ ಕೇಳ್ತಾರೆ. ಅವತ್ತಿನ ದಿನ ತಾನು ಏನೆಲ್ಲ ಧರಿಸಿದ್ಲು ಅದನ್ನ ಪೊಲೀಸರಿಗೆ ಕೊಡಬೇಕಾಗುತ್ತೆ. ಕೊಲೆ ದಿನ ಹಾಕಿದ್ದ ಚಪ್ಪಲಿಯನ್ನು ಕೂಡ ವಶಕ್ಕೆ ಪಡೆಯುವಂಥ ಚಾನ್ಸಸ್ ಇದೆ. ಏನಕ್ಕೆ ಈ ಸ್ಯಾಂಪಲ್ಗಳನ್ನೆಲ್ಲ ಅಂದರೆ ಬಟ್ಟೆಗಳನ್ನೆಲ್ಲ ಅಥವಾ ಚಪ್ಪಲು, ಶೂಸ್ ಎಲ್ಲ ಕಲೆಕ್ಟ್ ಮಾಡ್ಕೋತಾರೆ ಅಂದರೆ, ಸ್ವಾಮಿ ಹತ್ಯೆ ಬಳಿಕ ಪವಿತ್ರ ಬಟ್ಟೆಯನ್ನು ಚೇಂಜ್ ಮಾಡಿದ್ರು. ಬಟ್ಟೆ ಮೇಲೆ ಸ್ವಾಮಿಯ ರಕ್ತದ ಕಲೆ ಏನಾದರೂ ಇತ್ತ, ಬಟ್ಟೆ ಸೀಸ್ ಮಾಡಿ FSLಗೆ ಕಳಿಸಿದ ಮೇಲೆ ರಿಪೋರ್ಟ್ ಬಂದ ಮೇಲೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ A1 ಪವಿತ್ರ ಗೌಡ ಒಳಸಂಚಿನ ಆರೋಪ ಮತ್ತೆ ಕೊಲೆಗೆ ಪ್ರಚೋದನೆ ಕೊಟ್ಟಿರುವಂತ ಆರೋಪ. ಕಾರಣ ಈಕೆಗೇನೆ ರೇಣುಕಾಸ್ವಾಮಿ ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ಗಳನ್ನ ಹಾಕ್ತಾ ಇದ್ದಿದ್ದು. ಬೇರೆ ರೀತಿಯಲ್ಲೇ ಹ್ಯಾಂಡಲ್ ಮಾಡಬಹುದಾಗಿತ್ತು, ಆದರೆ ಈಗ ಕೊಲೆಯಲ್ಲಿ ಈ ಪ್ರಕರಣ ಅಂತ್ಯವಾಗ್ಬಿಟ್ಟಿದೆ. ಹಾಗಾಗಿ ಪವಿತ್ರ ಧರಿಸಿದ್ದ ಬಟ್ಟೆ ಮತ್ತೆ ಚಪ್ಪಲಿಗಳನ್ನು ವಶಕ್ಕೆ ಪಡೆಯುವಂತ ನಿಟ್ಟಿನಲ್ಲಿ ಪೊಲೀಸರು ಈಗ ಕರ್ಕೊಂಡು ಬಂದಿದ್ದಾರೆ RR ನಗರದ ಪವಿತ್ರ ಗೌಡ ನಿವಾಸಕ್ಕೆ. ಬಟ್ಟೆ ಮತ್ತೆ ಚಪ್ಪಲಿ ಎಲ್ಲ ಸೀಸ್ ಮಾಡ್ತಾರೆ. ಎಸ್ಪೆಷಲಿ ಸ್ವಾಮಿ ಹತ್ಯೆ ದಿನ ಧರಿಸಿದಂಥ ಬಟ್ಟೆ ಚಪ್ಪಲ್ ಅದನ್ನು FSLಗೆ ಕಳಿಸೋದಕ್ಕೆ ಸಿದ್ಧತೆಯನ್ನು ಪೊಲೀಸರು ಮಾಡ್ತಾರೆ. ಒಂದು ಕಡೆ ದರ್ಶನ್ ಮನೆಗೆ ನೆನ್ನೆ ಕರ್ಕೊಂಡು ಹೋದಂಥ ಟೈಮ್ನಲ್ಲಿ ಕೊಲೆ ದಿನ ದರ್ಶನ್ ಧರಿಸಿದಂಥ ಶೂ ಹಾಗೆಯೇ ಬಟ್ಟೆಯನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಸೊ ಇಲ್ಲೂ ಈಗ ಬಟ್ಟೆಯನ್ನು ಕಲೆಕ್ಟ್ ಮಾಡಿಕೊಂಡು FSLಗೆ ಕಳಿಸ್ತಾರೆ ಪೊಲೀಸರು. ಸದ್ಯಕ್ಕೆ ಪವಿತ್ರ ಗೌಡ ಮನೆಯಲ್ಲಿ ಪೊಲೀಸರು ಸರ್ಚಿಂಗ್ ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ RR ನಗರದ ಪವಿತ್ರ ಗೌಡ ನಿವಾಸದ ಮುಂಭಾಗದಿಂದ ನಮ್ಮ ರಿಪೋರ್ಟರ್ ಸತೀಶ್. ಪೊಲೀಸರು ಕರ್ಕೊಂಡ್ ಬಂದಿದ್ದಾರೆ. ಪವಿತ್ರ ಜೊತೆಯಲ್ಲಿ ಪವನ್ ಕೂಡ ಇದ್ದಾನೆ. ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ಸ್ ಅಲ್ಲಿ ಸಿಗ್ತಾ ಇದೆ? A1 ಆರೋಪಿಯಾದಂಥ ಪವಿತ್ರ ಗೌಡ ಮತ್ತು ಪವನ್ ಇಬ್ಬರನ್ನು ಕೂಡ RR ನಗರದಲ್ಲಿರುವಂತಹ ಪವಿತ್ರ ಗೌಡ ಅವರ ನಿವಾಸಕ್ಕೆ ಕರ್ಕೊಬಂದು ಒಂದಷ್ಟು ಎವಿಡೆನ್ಸ್ನ ಕಲೆಕ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದರ ಜೊತೆಗೆ ಅವರು ಸ್ಪಾಟ್ ಮಾಜರ್ಗೆ ಬಂದ ಕೆಲವೇ ನಿಮಿಷಗಳಲ್ಲಿ ಕೂಡ FSL ಟೀಮ್ ಕೂಡ ಅವರ ಮನೆಗೆ ಬಂದಿರುವಂಥದ್ದು. ಸೊ ಆ ಒಂದಷ್ಟು ಏನಾದರೂ ಒಂದು ವೇಳೆ ದರ್ಶನ್ ಅವರು ಮತ್ತು ಪವಿತ್ರ ಗೌಡ ಕೊಲೆ ಆರೋಪಕ್ಕೂ ಮುಂಚೆ ಇಲ್ಲಿಗೆ ಬಂದಿದ್ರು, ಅದಾದ ನಂತರ ಆ ಶೆಡ್ಡಿಂದ ಹೋಗೋದಕ್ಕೆ ಮುಂಚೆ ಇಲ್ಲಿಗೆ ಬಂದಿದ್ರು, ಮತ್ತೆ ಶೆಡ್ಡಿಂದ ಪ್ರಕರಣ ಆದ ನಂತರವೂ ಕೂಡ ಮನೆಗೆ ಬಂದಿದ್ದಾರೆ. ಒಂದಷ್ಟು ಸಾಕ್ಷ್ಯಗಳು ಕೂಡ ಸಂಗ್ರಹಿಸಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಕೂಡ ಸೊ ಈಗ FSL ಟೀಮ್ ಮತ್ತು ಪೊಲೀಸರು ಇಬ್ಬರು ಕೂಡ ಬಂದು ಈಗ ಒಂದು ಸ್ಪಾಟ್ ಮಾಜರನ್ನು ಮಾಡ್ತಿರುವಂಥದ್ದು. ಇಲ್ಲಿ ಸಿಗುವಂಥ ಪ್ರತಿಯೊಂದು ಎವಿಡೆನ್ಸ್ ಕೂಡ ಇವರಿಗೆ ಮುಖ್ಯವಾಗುವಂಥದ್ದು. ಸೊ ಇಲ್ಲೂ ಕೂಡ ಯಾವುದಾದ್ರೂ ಪ್ರಮುಖ ಸಾಕ್ಷ್ಯ ಸಿಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಆರೋಪಿಗಳನ್ನ ಕರ್ಕೊಬಂದು ಈಗಾಗಲೇ ಮಹಾಜರು ಮಾಡ್ತಿರುವಂಥದ್ದು. ಸದ್ಯಕ್ಕೆ ಈಗ ಒಂದು ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಈ ಒಂದು ಪವಿತ್ರ ಗೌಡ ನಿವಾಸದಲ್ಲಿ ಸ್ಪಾಟ್ ಮಾಜರ್ ಮಾಡ್ತಿರುವಂಥದ್ದು. ಎರಡೂ ಕಡೆಯಲ್ಲೂ ಕೂಡ ರಸ್ತೆಯನ್ನು ಬಂದ್ ಮಾಡಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ಸೊ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಒಂದು FSL ಟೀಮ್ ಮತ್ತು ಪೊಲೀಸರ ಟೀಮ್ ಒಂದು ಒಳಗಡೆ ಸ್ಪಾಟ್ ಮಾಜರ್ ಮಾಡ್ತಿರುವಂಥದ್ದು. ಅವರಿಗೆ ಬೇಕಾದಂಥ ಎಲ್ಲ ಎವಿಡೆನ್ಸ್ಗಳು ಮತ್ತು ಒಂದಷ್ಟು ಇಲ್ಲೂ ಕೂಡ ಅವರಿಂದ ಹೇಳಿಕೆಗಳನ್ನು ಪಡ್ಕೊಳ್ತಾ ಹೋಗ್ತಾರೆ. ಜೊತೆಗೆ ಈ ಹಿಂದೆ ಒಂದಷ್ಟು ವಿಚಾರಗಳು ಹೇಳಿರ್ತಾರೆ, ಅದಕ್ಕೂ ಇದಕ್ಕೂ ಟ್ಯಾಲಿ ಆಗುತ್ತಾ ಅನ್ನುವಂಥದ್ದನ್ನು ಕೂಡ ಅವರು ಟ್ಯಾಲಿ ಮಾಡಿ ನೋಡ್ತಾರೆ. ಒಂದು ವೇಳೆ ಅದಕ್ಕೆ ಟ್ಯಾಲಿ ಆಗದಿದ್ರೆ ಇವರೇನಾದರೂ ಸತ್ಯವನ್ನು ಮರೆ ಮಾಚೋದಕ್ಕೆ ಏನಾದರೂ ಪ್ರಯತ್ನ ಪಡ್ತಿದ್ದಾರಾ, ಇದನ್ನು ಬೇರೆ ರೀತಿಯಲ್ಲಿ ಏನಾದರೂ ನಾವು ತನಿಖೆ ಮಾಡಬೇಕಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಎಲ್ಲ ಆಯಾಮಗಳಲ್ಲೂ ಕೂಡ ಒಂದಷ್ಟು ವಿಚಾರಣೆ ಮಾಡಿ ಒಂದಷ್ಟು ಸ್ಪಾಟ್ ಮಾಜರ್ ಮಾಡಿ ಒಂದಷ್ಟು ದಾಖಲೆಗಳನ್ನು ಕೂಡ ಇಲ್ಲಿಂದ ವಶಪಡಿಸ್ಕೊಳ್ಳುವಂಥ ಸಾಧ್ಯತೆ ಇರುವಂಥದ್ದು. ಅಂತಂದರೆ ನಾವಾಗಲೇ ಹೇಳಿದ್ವಿ, ಆವತ್ತು ಪವಿತ್ರ ಗೌಡ ಅವರು ಯಾವ ಒಂದು ಬಟ್ಟೆಯಲ್ಲಿ ಆ ಒಂದು ಶೆಡ್ಗೆ ಹೋಗಿದ್ರು, ಅದಾದ ನಂತರ ಇಲ್ಲಿಗೆ ಬಂದಿದ್ರು, ಆ ಒಂದು ಬಟ್ಟೆಯನ್ನು ಕೂಡ ವಶಪಡಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ CCTV ಕ್ಯಾಮ್ರಾ ಫುಟೇಜ್ ಕೂಡ ಒಂದು ಪ್ರಮುಖ ಸಾಕ್ಷ್ಯ ಆಗುವಂಥದ್ದು. ಸೊ ಇಲ್ಲಿ ಅವರ ಮನೆಯ ಹೊರಭಾಗದಲ್ಲೇ 3ಕ್ಕೂ ಹೆಚ್ಚು CCTV ಫುಟೇಜ್ ಇರೋದ್ರಿಂದ ಅದರ ಒಂದು ಫುಟೇಜ್ ಅನ್ನು ಕೂಡ ಪೊಲೀಸರು ಅದು ಕೂಡ ಒಂದು ಸಾಕ್ಷ್ಯ ಆಗುತ್ತೆ. ಏನು ಆ ಶೆಡ್ಗೆ ಹೋಗೋದಕ್ಕಿಂತ ಮುಂಚೆ ದರ್ಶನ್ ಇಲ್ಲಿಗೆ ಬಂದಿದ್ರ, ಅದಾದ ನಂತರ ಇಲ್ಲಿಗೆ ಬಂದಿದ್ರ, ಸೊ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಾರೆ, ಬಂದಿರಲ್ವಾ ಅಂತ. ಸೊ ಅದನ್ನ ಕ್ಲಾರಿಟಿ ತಗೊಳ್ಳೋದಕ್ಕೆ ಏನು ಜೂನ್ 8ನೇ ತಾರೀಕಿನಿಂದ ಇಲ್ಲಿವರೆಗೂ ಕೂಡ ಏನೇನು ಡೆವಲಪ್ಮೆಂಟ್ ಆಗಿದೆ, ಯಾರಾದರೂ ಇಲ್ಲಿ ಬಂದು ಸಾಕ್ಷ್ಯಗಳನ್ನು ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರಾ, ಈ ರೀತಿಯ ಎಲ್ಲ ಆಯಾಮಗಳಲ್ಲೂ ಕೂಡ ಅವರಿಗೆ ತನಿಖೆ ಮಾಡಬೇಕಾದ್ರೆ ಇವರ ಮನೆಯಲ್ಲಿರುವಂತಹ
CCTV ಫುಟೇಜ್ ಕೂಡ ಒಂದು ಪ್ರಮುಖ ಸಾಕ್ಷ್ಯ ಆಗುತ್ತೆ. ಸೊ ಆದ್ರಿಂದ ಪವಿತ್ರ ಗೌಡ ನಿವಾಸದಲ್ಲಿರುವಂತಹ ಬಹುತೇಕ ಎಲ್ಲ CCTV ಫುಟೇಜ್ಗಳನ್ನು ಕೂಡ ಪೊಲೀಸರು ದಾಖಲೆಗೆ ಒಂದು ಸಂಗ್ರಹಿಸಿ ಅದಾದ ನಂತರ ಎಲ್ಲ ರೀತಿ ಮುಂದಿನ ತನಿಖೆಯನ್ನು ಮಾಡ್ತಾರೆ. ಸದ್ಯಕ್ಕೆ ಈಗ ಕಳೆದ ಒಂದು 10 ರಿಂದ 15 ನಿಮಿಷಗಳಿಂದ ಪವಿತ್ರ ಗೌಡ ನಿವಾಸದಲ್ಲಿ ನಿರಂತರವಾಗಿ ಒಂದು ವಿಚಾರಣೆಯ ಜೊತೆಗೆ ಒಂದು ಸ್ಥಳವನ್ನು ಮನೆಯಲ್ಲಿ ಒಂದಷ್ಟು ಮಹಾಜರು ಮಾಡುವಂತ ಕೆಲಸಗಳು ನಡೀತಿರುವಂತದ್ದು. ಸತೀಶ್, ಈ ಕೇಸ್ನ ಔಟ್ ಆಫ್ ಕ್ಯೂರಿಯಾಸಿಟಿ ಮತ್ತೊಂದು ಕ್ವೆಶ್ಚನ್, ಈ ಮನೆ ಅಲ್ಲಿರುವಂತಹ ಕಾರ್ಗಳನ್ನೆಲ್ಲ ನೋಡಿದಾಗ ಮಿನಿ ಕೂಪರ್ ಇದೆ, ರೇಂಜ್ ರೋವರ್ ಕಾರ್ ಇದೆ, ನಾವು ಕೇಳ್ಪಟ್ವಿ ಪವಿತ್ರ ಹತ್ರ ಆಡಿ 7 ಸೀರೀಸ್ ಕಾರ್ ಅಂತ ಅನ್ಸುತ್ತೆ, ಗೊತ್ತಿಲ್ಲ ಎಕ್ಸಾಕ್ಟ್ ಆಗಿ. ಸೊ ಇದೆಲ್ಲ ಅವರು ಬೊಟಿಕ್ ಅವ್ರ ಬಿಸ್ನೆಸ್ ಇಂದ ಅವರೇ ತಗೊಂಡಿರೋದಾ ಅಥವಾ ದರ್ಶನ್ ಗಿಫ್ಟ್ ಮಾಡಿರೋದಾ, ಈ ಮನೇನೂ ಸೇರಿಸಿ? ಸೊ ಶರ್ಮಿತಾ, ನಿಮಗೆ ನಾನು ಆಗಲೇ ಹೇಳಿದೆ. ಸೊ ಆ ಕಾರ್ ಏನಿದೆ ನಮಗೆ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ರೇಂಜ್ ರೋವರ್ 8 ವೈಟ್ ಕಲರ್ ಕಾರ್ ಏನಿದೆ 777, ಆ ಗಾಡಿ ಕೂಡ ದರ್ಶನ್ ಅವರೇ ಗಿಫ್ಟ್ ಕೊಟ್ಟಿದ್ರು ಅನ್ನುವಂಥ ವಿಚಾರ. ಸೊ ಪವಿತ್ರ ಗೌಡ ಅವರ ಬರ್ತ್ಡೇ ಸಮಯದಲ್ಲಿ ಆ ಒಂದು ಗಾಡಿಯನ್ನು ಅವರಿಗೆ ಗಿಫ್ಟ್ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರ ಇರುವಂಥದ್ದು. ಸೊ ಈ ಒಂದು ಗಾಡಿ ಅವರ ಬಳಿ ಇದ್ರೆ ಏನಂತೆ, ಸೊ ಜನರು ಕೂಡ ಮಾತಾಡ್ತಿರುವಂಥದ್ದೇನು, ಐಷಾರಾಮಿ ಕಾರ್ ಇದ್ರೆ ಮುಖ್ಯ ಆಗಲ್ಲ, ಆ ಕಾರ್ನಲ್ಲಿ ಓಡಾಡೋದಕ್ಕೆ ಬೇಕಾದಂಥ ಮುಖ ನಮಗೆ ಬೇಕು. ಈ ಒಂದು ಸಿಲ್ಲಿ ಪ್ರಕರಣಕ್ಕೆ ಒಂದು ಅನವಶ್ಯಕವಾದಂಥ ಒಂದು ಪ್ರಕರಣ ಇದು. ಸೊ ಅದನ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಪೊಲೀಸ್ ಇತ್ತು, ಕಾನೂನಿತ್ತು, ಇಷ್ಟೆಲ್ಲ ಮೀರಿ ಆ ಒಂದು ಜೀವವನ್ನು ತೆಗೆದ್ರು. ಸೊ ಈಗ ಆ ಗಾಡಿ ಇದ್ರೇನಂತೆ, ಆ ಗಾಡಿಲಿ ಓಡಾಡೋಕೆ ಮುಖ ಬೇಕಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಜನರು ಕೂಡ ಮಾತಾಡ್ತಿರುವಂಥದ್ದು. ಸೊ ಒಟ್ಟಾರೆ ಅದೇನೇ ಆದ್ರೂ ಕೂಡ ಸೊ ನೀವು ಹೇಳ್ದಾಗೆ ಎಲ್ಲ ರೀತಿಯಾದಂಥ ಐಷಾರಾಮಿ ಜೀವನ ಅಂತೂ ಪವಿತ್ರ ಗೌಡ ಅವ್ರಿಗೆ ಇರುವಂಥದ್ದು ನಾವು ನೋಡ್ಬೋದು. ನೀವು ಹೇಳ್ದಾಗೆ ಈ ಮನೆಯಲ್ಲಿ 2 ಗಾಡಿಗಳು ಇರುವಂಥದ್ದು, ಒಂದು ಗಾಡಿ ಅಲ್ಲ, ಒಂದು ಮಿನಿ ಕೂಪರ್ ಇರುವಂಥದ್ದು, ಜೊತೆಗೆ ಒಂದು ರೇಂಜ್ ರೋವರ್ ಗಾಡಿ ಇರುವಂಥದ್ದು. ಸೊ ಈ ಎಲ್ಲ ಜೀವನ ಇದ್ರೂ ಕೂಡ ಯಾವುದೋ ಒಂದು ಕ್ಷುಲ್ಲಕ ಮೆಸೇಜ್ ವಿಚಾರವಾಗಿ ಈ ಒಂದು ವಿಚಾರದಲ್ಲಿ ಆತನನ್ನ ಕರ್ಕೊಬಂದು ಮೃಗಗಳ ರೀತಿ ವರ್ತಿಸಿ ಚಿತ್ರಹಿಂಸೆ ನೀಡಿ ಆತನನ್ನು ಸಾಯಿಸುವಂತ ಅನಿವಾರ್ಯ ಇರಲಿಲ್ಲ. ಸೊ ಆದ್ರೂ ಕೂಡ ಘಟನೆ ನಡೆದಿದೆ. ಸೊ ಈಗ ಉಪ್ಪು ತಿಂದವರು ನೀರು ಕುಡಿಲೇಬೇಕನ್ನುವಂತ ಒಂದು ಗಾದೆ ಮಾತಿದೆ. ಸೊ ಆ ನಿಟ್ಟಿನಲ್ಲಿ ಈಗ ಉಪ್ಪು ತಿಂದಿದ್ದಾರೆ, ಅದಕ್ಕೆ ಪೊಲೀಸ್ನವರು ನೀರು ಕುಡಿಸುವಂತ ಒಂದು ಕೆಲಸ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ನೋಡೋಣ ಪವಿತ್ರ ಮನೆಯಲ್ಲಿ ಏನಾದರೂ ಮಹತ್ವದ ಸಾಕ್ಷಿಗಳು ಸಿಗುತ್ತಾ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಸತೀಶ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸ್ಫೋಟಕವಾದಂತ ಟ್ವಿಸ್ಟ್ಗಳು ಸಿಗ್ತಾ ಹೋಗ್ತಾ ಇದೆ ಇನ್ವೆಸ್ಟಿಗೇಷನ್ ಹಂತದಲ್ಲಿ. ದರ್ಶನ್ಗೆ ಮುಳುವಾಗುತ್ತಾ ಸೀಸ್ ಮಾಡಲಾಗಿರುವಂತ ಬಟ್ಟೆ ಹಾಗೇನೆ ಶೂ. ಕೊಲೆ ಆದ ದಿನ ದರ್ಶನ್ ಧರಿಸಿದ್ದ ಬಟ್ಟೆ ಹಾಗೇನೆ ಶೂನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ನಿನ್ನೆ ದರ್ಶನ್ ಮನೆಗೆ ಕರ್ಕೊಂಡು ಹೋಗಿದ್ರು RR ನಗರದ ನಿವಾಸಕ್ಕೆ. ಅಲ್ಲಿ ರೇಣುಕಾಸ್ವಾಮಿ ಹತ್ಯೆ ದಿನ ದರ್ಶನ್ ಧರಿಸಿದ್ದಂತ ಬಟ್ಟೆ ಹಾಗೇನೆ ಶೂನ ಕೇಳಿದ್ದಾರೆ, ಯಾವ್ದು ಹಾಕಿದ್ರಿ ಅಂತ ಹೇಳಿ. ದರ್ಶನ್ ಅದನ್ನು ತೋರಿಸಿದ್ದಾರೆ. ದರ್ಶನ್ ಮನೆ ಮಹಜರ್ ಸಂದರ್ಭದಲ್ಲಿ ಬಟ್ಟೆ ಶೂ ವಶಕ್ಕೆ ಪಡ್ಕೊಂಡಿದ್ದಾರೆ. ಮನೆಯಲ್ಲಿ ವಾಶ್ ಮಾಡದೆ ಆ ಬಟ್ಟೆಯನ್ನ ಹಾಗೆ ಇಟ್ಟಿದ್ರಂತೆ. ದರ್ಶನ್ ಮುಂದೆನೆ ಮಹಜರ್ ಮಾಡಿದ್ದಾರೆ ಪೊಲೀಸರು. ಬಟ್ಟೆ ಶೂಗಳನ್ನ ಲ್ಯೂಮಿನಾಲ್ ಟೆಸ್ಟ್ಗೆ ಪೊಲೀಸರು ಕಳಿಸ್ತಾರೆ. ಕೊಲೆ ಪ್ರಕರಣದಲ್ಲಿ ಇದೇ ಪ್ರಮುಖ ಸಾಕ್ಷ್ಯ ಆಗುತ್ತಾ ಅನ್ನೋದು ಈಗಿರುವಂತ ಕುತೂಹಲ. ಹಂತ ಹಂತವಾಗಿ ಕಾನೂನಿನ ಪ್ರೋಸೆಸ್ ಏನಿದೆ ಎಲ್ಲವನ್ನು ಕೂಡ ಪೊಲೀಸರು ಮಾಡ್ತಿದ್ದಾರೆ. ಇಲ್ಲಿ ಬೇಕಾಗಿರೋದು ಈಗ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಕ್ಕೆ ಆರೋಪಿಗಳು ಏನೇ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸಾಕ್ಷಿಗಳ ಸಂಗ್ರಹ ಬೇಕಾಗುತ್ತೆ. ಆ ಸಾಕ್ಷಿಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ಪೊಲೀಸರು. ಒಂದು ಆತನಿಗೆ ಹಲ್ಲೆ ಮಾಡಿದಾಗ ಉಪಯೋಗ ಮಾಡಿದಂತ ಆಯುಧಗಳು, ಇನ್ನೊಂದು ಕಡೆ ಆರೋಪಿಗಳು ಆ ದಿನ ಧರಿಸಿದ್ದಂತ ಬಟ್ಟೆ ಇರ್ಬೋದು, ಚಪ್ಪಲ್, ಶೂ, ಹೀಗೆ ಅವತ್ತು ಏನೆಲ್ಲ ಆರೋಪಿಗಳು ಧರಿಸಿದ್ರು ಎಲ್ಲವನ್ನು ಕೂಡ ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ ಲ್ಯೂಮಿನಾಲ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಅಸಲಿಗೆ ಈ ಲ್ಯೂಮಿನಾಲ್ ಟೆಸ್ಟ್ ಅಂದ್ರೆ ಏನು, ಪ್ರೋಸೆಸ್ ಹೆಂಗಿರುತ್ತೆ, ಇದರಿಂದ ಈ ಕೊಲೆ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಹೆಂಗ್ ಹೆಲ್ಪ್ ಆಗುತ್ತೆ, ಆ ಬಗ್ಗೆ ನಿಮ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಾದ್ರೆ, ಈಗ ಲ್ಯೂಮಿನಾಲ್ ಟೆಸ್ಟ್ ಅಂತಂದ್ರೆ ಬಟ್ಟೆ ಆಯುಧಗಳ ಮೇಲಿನ ರಕ್ತದ ಕಲೆಗಳನ್ನ ಪರಿಶೀಲನೆ ಮಾಡಲಾಗುತ್ತೆ. ನಾನು ಆಗ್ಲೇ ಹೇಳಿದ್ನಲ್ಲ, ಆತನಿಗೆ ಶೆಡ್ನಲ್ಲಿ ಕೂಡ ಹಾಕಿ ಟಾರ್ಚರ್ ಮಾಡುವಂತ ಟೈಮ್ನಲ್ಲಿ ಯಾವ್ಯಾವ ಆಯುಧಗಳಿಂದ ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ, ಮತ್ತೆ ಆ ದಿನ ಆರೋಪಿಗಳು ಧರಿಸಿದಂತ ಬಟ್ಟೆಗಳು ಎಲ್ಲವನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಸ್ಥಳದಲ್ಲಿನ ರಕ್ತದ ಕಲೆ ಮತ್ತೆ ಕಾರ್ನಲ್ಲಿ ಸಿಕ್ಕಂತ ಕಲೆಗಳ ಬಗ್ಗೆನೂ ಕೂಡ ಪರಿಶೀಲನೆಯನ್ನ ಪೊಲೀಸರು ಮಾಡಿದ್ದಾರೆ. ಮೃತನ ರಕ್ತದ ಜೊತೆಗೆ ಸಾಮ್ಯತೆಯ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಅದು ಮತ್ತೆ ಇವ್ರ ಬಟ್ಟೆ ಮೇಲೆ ಇರುವಂತ ರಕ್ತ ಇರ್ಬೋದು, ಬೆವರಿನ ಹನಿ ಇರ್ಬೋದು, ಅಥವಾ ಕೂದಿರ್ಬೋದು, ಅದೆಲ್ಲ ಮ್ಯಾಚ್ ಆಗುತ್ತಾ ಅಂತ ನೋಡ್ತಾರೆ. ಈ ಲ್ಯೂಮಿನಾಲ್ ಟೆಸ್ಟ್ನ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ, ಅದು ಎಷ್ಟು ವರ್ಷ ಬೇಕಾದರೂ ಆಗಿರಲಿ, ಅಲ್ಲಿ ಬ್ಲಡ್ ಸ್ಟೇನ್ ಇರುತ್ತಲ್ಲ, ಅಂದರೆ ರಕ್ತದ ಕಲೆ, ಅದು ಒರೆಸಿದ್ರೂ ಕೂಡ ನೀವು ಲ್ಯೂಮಿನಾಲ್ ಟೆಸ್ಟ್ಗೆ ಅದನ್ನು ಒಳಪಡಿಸಿದಂಥ ಸಂದರ್ಭದಲ್ಲಿ ಯಾವ ಸ್ಯಾಂಪಲ್ ಮೇಲೆ ಅದು ಬಟ್ಟೆ ಇರ್ಬೋದು ಅಥವಾ ಅಲ್ಲಿ ನೆಲ ಇರ್ಬೋದು, ಅಲ್ಲಿ ಬ್ಲಡ್ ಬಿದ್ದಿರುತ್ತೆ, ಅದನ್ನು ಟೆಸ್ಟ್ ಮಾಡಿದಾಗ ಐಡೆಂಟಿಫೈ ಮಾಡ್ಬೋದು ಯಾವ ವ್ಯಕ್ತಿದು ಅಂತ ಹೇಳಿ.
ರಕ್ತದ ಸಾಮ್ಯತೆ ಮ್ಯಾಚ್ ಆದ್ರೆ ಕೇಸ್ಗೆ ಪ್ರಮುಖ ಸಾಕ್ಷಿ ಅಲ್ಲಿ ಸಿಕ್ಕಂತಾಗುತ್ತೆ. ಹಾಗಾಗಿ ಅವ್ರ ಬಟ್ಟೆನೂ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ, ಆಯುಧಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾಗಿದೆ. ಅದನ್ನೆಲ್ಲ ಈಗ FSL ಟೀಮ್ನವರು ರಿಸರ್ಚ್ ಮಾಡಬೇಕಾಗುತ್ತೆ. ಇದು ರೇಣುಕಾ ಸ್ವಾಮಿದು ಹೌದಾ ಅಲ್ವಾ ಅಂತ ಹೇಳಿ. ಇದು ಲುಮಿನಾಲ್ ಟೆಸ್ಟ್ನ ಪ್ರೋಸೆಸ್ ಆಯಿತು. ಸೊ ಇದು ಮಹತ್ವದ ಸಾಕ್ಷಿ ಸಿಕ್ಕ ನಂತರ ಏನಾಗುತ್ತೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಇಲ್ಲಿ ಯಾವುದೇ ಕೊಲೆ ಆದರೂ ಕೂಡ ಪ್ರೊಸೀಜರ್ ಹಿಂಗೆ ಇರುತ್ತೆ. ಇಲ್ಲಿ ಟಾರ್ಚರ್ ಕೊಟ್ಟು ಸಾಯಿಸಿದ್ದಾರೆ ಅಂತ ಆರೋಪಿಗಳೇ ಹೇಳಿರೋದ್ರಿಂದ ಸೊ ಯಾವ್ಯಾವ ಆಯುಧ ಯೂಸ್ ಮಾಡಿದ್ದಾರೆ, ಅವತ್ತು ಆರೋಪಿಗಳು ಧರಿಸಿದಂಥ ಬಟ್ಟೆಗಳೆಲ್ಲ ಇಲ್ಲಿ ಪ್ರಮುಖ ಸಾಕ್ಷಿ ಆಗುತ್ತೆ. ಈ ಪ್ರೋಸೆಸ್ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಮುನಿರಾಜು. ಶರ್ಮಿತಾ, ಈಗಾಗಲೇ ಈ ಒಂದು ಕೊಲೆ ಪ್ರಕರಣದಲ್ಲಿ ಸಾಕಷ್ಟು ತನಿಖೆಯನ್ನ ಮತ್ತೆ ಏನು ರಿಪೋರ್ಟ್ಗಳನ್ನ ತಯಾರಿ ಮಾಡೋದ್ರಲ್ಲಿ ಪೊಲೀಸರು ಇನ್ನೂ ಕೂಡ ಮಗ್ನರಾಗಿದ್ದಾರೆ. ಮತ್ತೆ FSL ಅಧಿಕಾರಿಗಳು ಮತ್ತೆ ಸೋಕೋ ತಂಡದವರು ಕೂಡ ಇದಕ್ಕೆ ಬೇಕಾದಂತ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಮತ್ತೆ ಸಾಂದರ್ಭಿಕ ಒಂದು ಎವಿಡೆನ್ಸ್ ಗಳನ್ನು ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಈಗ ಪ್ರಮುಖವಾಗಿ ಲುಮಿನಾರ್ ಟೆಸ್ಟ್ ಅನ್ನ ಮಾಡೋದಕ್ಕೂ ಕೂಡ ಈಗ ಪೊಲೀಸರು ಮುಂದಾಗಿದ್ದಾರೆ. ಏನು ಘಟನಾ ಸ್ಥಳದಲ್ಲಿ ಸಿಕ್ಕಿರುವಂತಹ ಒಂದು ಕುರುಹುಗಳೇನಿದೆ ಮತ್ತೆ ಆ ಒಂದು ಆಯುಧಗಳು ಏನಿದಾವೆ ಅವುಗಳನ್ನು ಕೂಡ ವಶಕ್ಕೆ ಪಡ್ಕೊಂಡು ಅದರಲ್ಲಿ ಮೇಲಿರುವಂತಹ ಒಂದು ರಕ್ತದ ಕಲೆಗಳಿರ್ಬೋದು ಮತ್ತೆ ಕೈ ಬೆರಳಚ್ಚುಗಳಿರ್ಬೋದು ಮತ್ತೆ ಆ ಒಂದು ಸ್ಥಳದಲ್ಲಿರುವಂತಹ ಮಣ್ಣು ಇರಬಹುದು ಮತ್ತೆ ಅದೇ ರೀತಿಗೆ ಮೃತದೇಹದ ಒಂದು ರಕ್ತದ ಕಲೆಗಳನ್ನು ಕೂಡ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತೆ ಮೃತದೇಹವನ್ನ ಏನು ಡಿಸ್ಪ್ಯಾಚ್ ಮಾಡಿದ್ರು ಆ ಒಂದು ಸ್ಥಳದಲ್ಲಿ ಕೂಡ ಒಂದು ರಕ್ತದ ಕಲೆ ಮತ್ತೆ ಮಣ್ಣನ್ನ ಪರೀಕ್ಷೆಗೆ ಒಳಪಡಿಸುವಂತ ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರಮುಖವಾಗಿ ಲುಮಿನಾರ್ ಟೆಸ್ಟ್ ಅಂತ ಹೇಳಿ ಅದನ್ನ ಪರೀಕ್ಷೆ ಮಾಡಿದಾಗ ಅಲ್ಲಿ ಸಣ್ಣ ಪ್ರಮಾಣದಲ್ಲಿ ಕೂಡ ಒಂದು ಏನು ಅಂದ್ರೆ ಈಗ ಯಾವುದೇ ರೀತಿಯ ಒಂದು ವಸ್ತು ಆಗಲಿ ಏನೇ ಆಗಲಿ ಅದನ್ನ ತೊಳೆದು ಹಾಕಿದ್ರು ಕೂಡ ಅದರಲ್ಲಿ ಸಣ್ಣ ಪ್ರಮಾಣದ ಒಂದು ಕ್ಲೂ ಸಿಕ್ಕಿದ್ರು ಕೂಡ ಅದನ್ನ ಪರೀಕ್ಷೆ ಮಾಡಿದಾಗ ಅದು ಇಂಥದೇ ರಕ್ತ ಕಲೆ, ಅದು ಇಂಥ ವ್ಯಕ್ತಿಗೆ ಸೇರಿದ ರಕ್ತದ ಕಲೆ ಅಂತೇಳಿ ಅದನ್ನ ಪರೀಕ್ಷೆ ಮಾಡಬಹುದು. ಅದನ್ನ ಈಗ ಮೃತದೇಹದ ಜೊತೆ ಏನು ರೇಣುಕಾ ಸ್ವಾಮಿ ಒಂದು ಡೆಡ್ ಬಾಡಿ ಏನಿದೆ ಅದರ ಒಂದು ಜೊತೆ ಒಂದು ಸಾಮ್ಯತೆಯನ್ನ ಪರಿಶೀಲನೆ ಮಾಡಿದಾಗ ಅದು ಎರಡು ಕೂಡ ಮ್ಯಾಚ್ ಆಗುತ್ತೆ. ಆ ಸಲುವಾಗಿ ಈಗ FSL ತಜ್ಞರು ಈಗ ಲುಮಿನಾರ್ ಟೆಸ್ಟ್ ಅನ್ನ ಮಾಡೋದಕ್ಕೂ ಕೂಡ ಈಗ ಮುಂದಾಗಿದ್ದಾರೆ. ಅದರಲ್ಲಿ ಎರಡಕ್ಕೂ ಸಾಮ್ಯತೆ ಕಂಡು ಬಂದಲ್ಲಿ ಅದು ಏನು ರೇಣುಕಾ ಸ್ವಾಮಿ ಮೃತದೇಹ ಅಂತ ಗೊತ್ತಾಗುತ್ತೆ. ಆ ನಂತರ ಬಟ್ಟೆಗಳ ಮೇಲೆ ಏನಾದರೂ ರಕ್ತದ ಕಲೆಗಳು ಮತ್ತೆ ಆ ಒಂದು ಸ್ಥಳದಲ್ಲಿರುವಂತಹ ಒಂದು ಫುಟ್ ಪ್ರಿಂಟ್ ಏನಿದೆ ಅವುಗಳನ್ನು ಕೂಡ ಸಾಮ್ಯತೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇದು ಯಾರ್ಯಾರು ಫುಟ್ ಪ್ರಿಂಟ್ ಅಂತೇಳಿ ಚೆಕ್ ಮಾಡಿದಾಗ ಅಲ್ಲಿ ಯಾರ್ಯಾರು ವ್ಯಕ್ತಿಗಳು ಹಾಜರಾಗಿದ್ರು ಮತ್ತೆ ಯಾರ್ಯಾರು ಆ ಒಂದು ಸ್ಥಳದಲ್ಲಿ ಆ ಒಂದು ಸಂದರ್ಭದಲ್ಲಿ ಇದ್ರು ಅನ್ನೋದು ಕೂಡ ಕನ್ಫರ್ಮ್ ಆಗುತ್ತೆ. ಅದರಿಂದ ಅಲ್ಲಿರುವಂತಹ ಪ್ರತಿಯೊಬ್ಬ ಆರೋಪಿಯ ಒಂದು ಖಚಿತತೆ ಪಡಿಸಿಕೊಳ್ಳಬಹುದು ಮತ್ತೆ ಇಂಥವರೇ ಈ ರೀತಿ ಕೃತ್ಯವನ್ನು ಎಸಗಿದ್ದಾರೆ ಅನ್ನೋದು ಕೂಡ ಖಚಿತವಾಗುತ್ತೆ. ಆ ಸಲುವಾಗಿ ಈಗ FSL ಪೊಲೀಸ್ ತಜ್ಞರು ಲುಮಿನಾರ್ ಟೆಸ್ಟ್ ಅನ್ನ ಮಾಡಿ ಇದನ್ನ ಮತ್ತಷ್ಟು ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಮತ್ತೆ ಸಾಕ್ಷಿಗಳನ್ನ ಸಂಗ್ರಹ ಮಾಡೋದಕ್ಕೆ ಈಗ ಈ ಒಂದು ಹೊಸ ಪ್ರಯತ್ನಕ್ಕೂ ಕೂಡ ಕೈ ಹಾಕಿದ್ದಾರೆ. ಇದರಿಂದ ಆರೋಪಿಗಳಿಗೆ ಒಂದು ದೊಡ್ಡ ಸಂಕಷ್ಟ ಮತ್ತೆ ಒಂದು ದೊಡ್ಡ ಎವಿಡೆನ್ಸ್ ಕೂಡ ಪೊಲೀಸರಿಗೆ ಲಭ್ಯವಾದಂತೆ ಆಗುತ್ತೆ. ಮುನಿರಾಜು, ಲುಮಿನಾಲ್ ಟೆಸ್ಟ್ ಅಲ್ಲಿ ಎಷ್ಟು ವರ್ಷ ಬೇಕಾದ್ರೂ ಆಗಿರ್ಲಿ, ಏನ್ ಹಾಕಿ ತೊಳೆದಿದ್ರು ಕೂಡ ಬ್ಲಡ್ ಸ್ಟೈನ್ಸ್ ಅಕಸ್ಮಾತ್ ಇದ್ದಿದ್ದೇ ಆದಲ್ಲಿ ಕ್ರೈಮ್ ಮಾಡುವಂತ ಟೈಮ್ ನಲ್ಲಿ ಅದನ್ನ ಪತ್ತೆ ಹಚ್ಚಬಹುದು. ಬಟ್ ದರ್ಶನ್ಗೆ ಇಲ್ಲಿ ಯಾವ ತರ ಕಂಟಕ ಆಗ್ಬೋದು? ಕಾರಣ ಅವ್ರು ಹಾಕ್ತಂತ ಬಟ್ಟೆಯನ್ನ ತೊಳೆದಿರ್ಲಿಲ್ಲ, ಹಂಗೆ ಇಟ್ಟಿದ್ರು. ಖಂಡಿತ ಶರ್ಮಿತಾ, ಯಾಕಂದ್ರೆ ಶನಿವಾರ ಅವತ್ತೇನು 8ನೇ ತಾರೀಕು ಒಂದು ಇನ್ಸಿಡೆಂಟ್ ಆಯ್ತು. ಇನ್ಸಿಡೆಂಟ್ ಆದ ಸಂದರ್ಭದಲ್ಲಿ ಅಲ್ಲಿ ಸುಮಾರು ಜನ ಆರೋಪಿಗಳಿದ್ರು. ಅದರಲ್ಲಿ ದರ್ಶನ್ ಕೂಡ ಅವತ್ತು ಅಲ್ಲಿ ಹಾಜರಿದ್ದಂತವರು. ಅದರಿಂದ ಈ ಒಂದು ಸಂದರ್ಭದಲ್ಲಿ ದರ್ಶನ್ ಕೂಡ ಅವ್ರ ಮೇಲೆ ಒಂದು ಹಲ್ಲೆ ಮಾಡಿದ್ರು ಅಂತೇಳಿ ಈಗ ಆರೋಪಿಗಳು ಒಂದು ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ಅವರು ಹಲ್ಲೆ ಮಾಡಿದಾಗ ಅಲ್ಲಿ ಏನಾದ್ರು ರಕ್ತದ ಕಲೆಗಳು ದರ್ಶನ್ ಬಟ್ಟೆಗೆ ಏನಾದ್ರು ತಗಲಿರ್ಬೋದು ಮತ್ತೆ ಆ ಒಂದು ಶೂ ಮೇಲೆ ಕೂಡ ಏನಾದ್ರು ರಕ್ತದ ಕಲೆಗಳು ಬಿದ್ದಿರಬಹುದು ಅನ್ನೋದು ಅನುಮಾನ ಕೂಡ ಇತ್ತು. ಅದರಿಂದ ಈಗ ಪೊಲೀಸರು ಆ ಒಂದು ಮನೆಯಲ್ಲೂ ಕೂಡ ಪರಿಶೀಲನೆ ಮಾಡಿ ಅವರು ಧರಿಸಿದಂತ ಒಂದು ಬಟ್ಟೆಗಳನ್ನು ಕೂಡ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಅದು ಏನು ವಾಶ್ ಮಾಡದ ರೀತಿಯಲ್ಲೇ ಇದ್ದಂತ ಬಟ್ಟೆಗಳನ್ನ ಈಗ ವಶಕ್ಕೆ ಪಡ್ಕೊಂಡು ಅದನ್ನ FSL ಗೆ ಕೂಡ ಕಳಿಸೋದಕ್ಕೆ ಮುಂದಾಗಿದ್ದಾರೆ. ಒಂದು ವೇಳೆ FSL ಪರೀಕ್ಷೆಯಲ್ಲಿ ಲುಮಿನಾರ್ ಟೆಸ್ಟ್ ಗೆ ಏನಾದ್ರು ಒಳಪಟ್ಟಾಗ ಅಲ್ಲಿ ರಕ್ತದ ಕಲೆಗಳು ಅಥವಾ ಕೂದಲು ಅಥವಾ ಬೇರೆ ಏನಾದ್ರೂ ಸಣ್ಣ ಪುಟ್ಟ ಒಂದು ಜೈವಿಕ ಅಂಶಗಳು ಪತ್ತೆ ಆದ್ರೆ ಅದು ದರ್ಶನ್ ಅವರಿಗೆ ಒಂದು ದೊಡ್ಡ ಒಂದು ಸವಾಲಾಗುತ್ತೆ ಮತ್ತೆ ಸಂಕಷ್ಟವನ್ನು ಕೂಡ ತಂದೊಡ್ಡುತ್ತೆ. ಯಾಕಂದ್ರೆ ಆ ಒಂದು ಪರೀಕ್ಷೆಯಲ್ಲಿ ಏನಾದ್ರೂ ಏನು ರೇಣುಕಾ ಸ್ವಾಮಿಯ ಒಂದು ರಕ್ತದ ಕಲೆ ಇರಬಹುದು ಅಥವಾ ಕೂದಲಿನ ಒಂದು ಚೂರುಗಳೇನಾದ್ರೂ ಅಲ್ಲಿ ಪತ್ತೆ ಆದಾಗ ಅದು ಎವಿಡೆನ್ಸ್ ಆಗಿ ಕನ್ಸಿಡರ್ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ದರ್ಶನ್ ಅಲ್ಲಿ ಹಾಜರಾಗಿದ್ರು ಮತ್ತೆ ಅವರು ಕೂಡ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಒಂದು ತಾಂತ್ರಿಕವಾಗಿ ಮತ್ತೆ ಒಂದು ಜೈವಿಕವಾದ ಒಂದು ಸಾಕ್ಷ್ಯ ಅಲ್ಲಿ ಪತ್ತೆಯಾದಂತಾಗುತ್ತೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ಸ್ವಾಮಿ ಕೊಲೆ ಕೇಸಲ್ಲಿ ಸ್ಥಳ ಮಹಜರ್ ಚಿತ್ರದುರ್ಗದಲ್ಲೂ ಕೂಡ ನಡೆದಿದೆ. ಪೊಲೀಸರಿಂದ ಮಹಜರ್ ಮುಕ್ತಾಯವಾಗಿದೆ. ರಾಘು, ಜಗ್ಗ, ಅನು, ರವಿ ಮನೆಗಳಲ್ಲಿ ಮಹಜರ್ ಪ್ರಕ್ರಿಯೆಯನ್ನ ಪೊಲೀಸರು ಮಾಡಿದ್ದಾರೆ. ದರ್ಶನ್ ಅಭಿಮಾನಿಗಳ ಚಿತ್ರದುರ್ಗದಲ್ಲಿ ಸಂಘದ ಅಧ್ಯಕ್ಷ ರಾಘವೇಂದ್ರ ಮನೆಗೆ ತೆರಳಿ ಪರಿಶೀಲನೆ ಮಾಡಿದ್ದಾರೆ, ಮಾಹಿತಿ ಸಂಗ್ರಹ ಮಾಡಿದ್ದಾರೆ ಪೊಲೀಸರು. ಮನೆಯವರಿಂದಲೂ ಕೂಡ ಪೊಲೀಸರು ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ರಾಘು ಮನೆಯಲ್ಲಿನ ಮಹಜರ್ ಪ್ರಕ್ರಿಯೆ ಮುಕ್ತಾಯ ಆಗಿದೆ. A4 ಈ ಪ್ರಕರಣದಲ್ಲಿ ರಾಘವೇಂದ್ರ ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ. ಕಿಡ್ನಾಪ್ ಮಾಡುವಲ್ಲಿ ಪ್ರಮುಖ ಪಾತ್ರ ಈತನದು. ಹಲ್ಲೆ ಕೂಡ ಮಾಡಿದ್ದಾನೆ. ಕೊಲೆಯಾದ ಸ್ಥಳದಲ್ಲಿ ಹಾಜರಿದ್ರು.
ಇನ್ನು ಜಗ್ಗಿ, ಅನು, ರವಿ ಇವ್ರ ಮನೆಗಳಲ್ಲಿ ಮಹಜರ್ ಪ್ರಕ್ರಿಯೆಯನ್ನ ಪೊಲೀಸರಿಗೆ ಮಾಡ್ತಾರೆ. ಈಗ ರಾಘು ಮನೆಯಲ್ಲಿ ಸ್ಥಳ ಮಹಜರ್ ಪ್ರಕ್ರಿಯೆಯನ್ನ ಪೊಲೀಸರು ಮುಗಿಸಿದ್ದಾರೆ. ಇನ್ನು ರಾಘು ಮೇಲೆ ಆರೋಪ ಇರೋದು ಒಂದು ಕಿಡ್ನಾಪ್, ಮತ್ತೊಂದು ಹಲ್ಲೆ ಮಾಡಿರೋದು. ಅದ್ರ ಜೊತೆಯಲ್ಲಿ ಈ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಆಯ್ತಲ್ಲ, ಆ ಟೈಮ್ನಲ್ಲಿ ಆತ ಅವನ ಚಿನ್ನಾಭರಣಗಳನ್ನು ತಗೊಂಡು ಬಂದು ಮನೇಲಿ ಇಟ್ಟಿದ್ದ, ಅವನ ಹೆಂಡತಿ ಹತ್ರ ಕೊಟ್ಟಿದ್ದ ಅಂತ ಆರೋಪಗಳನ್ನು ಫೇಸ್ ಮಾಡ್ತಿದ್ದಾನೆ. ಮತ್ತೆ ಕಿಡ್ನಾಪ್ ಮಾಡುವಂತೆ ದರ್ಶನ್ ಸೀದಾ ರಾಘು ಹೇಳಿದ್ದು, ಇದಕ್ಕೆ ಅಮೌಂಟ್ ಕೂಡ ಒಂದು ಫಿಕ್ಸ್ ಆಗಿತ್ತು, ಡೀಲ್ ಫಿಕ್ಸ್ ಆಗಿತ್ತು ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿನಾಯಕ್. ರಾಘು ಮನೆಯಲ್ಲಿ ಹಣ ಇರಬಹುದು, ಮತ್ತೆ ರೇಣುಕಾಸ್ವಾಮಿ ಚಿನ್ನಾಭರಣ ಇರಬಹುದು ಅಂತ ಅನುಮಾನಗಳಿತ್ತು. ಸದ್ಯಕ್ಕೆ ಏನೆಲ್ಲ ಸಿಕ್ಕಿದೆ ಅಂತ ಏನಾದ್ರು ಇನ್ಫಾರ್ಮೇಶನ್ ಸಿಕ್ಕಿದ್ಯಾ? ಮನೆಯಲ್ಲಿ ಈಗ ಕಳೆದ 1 ಗಂಟೆಯಿಂದಲೂ ಕೂಡ ಬೆಂಗಳೂರಿನ ಪೊಲೀಸರು ಅವರನ್ನ ಕರೆದುಕೊಂಡು ಬಂದು ವಿಚಾರಣೆಯನ್ನ ಮಾಡೋದ್ರ ಜೊತೆಗೆ ಇಲ್ಲಿ ಸ್ಪಾಟ್ ಮಹಜರನ್ನು ಕೂಡ ಮಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಏನು ಇಲ್ಲಿಂದ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಲಾಗಿತ್ತು, ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಯ ಡಿ ಬಾಸ್ ನ ಅಭಿಮಾನಿಗಳಾಗಿರ್ಬೋದು, ಡಿ ಗ್ಯಾಂಗ್ ಆಗಿರ್ಬೋದು, ಅವ್ರಿಗೆ ಒಂದಷ್ಟು ಅಮೌಂಟ್ ಅನ್ನ ಕೂಡ ಕೊಟ್ಟಿತ್ತು ಅನ್ನುವಂತ ಮಾಹಿತಿ ಲಭ್ಯ ಆಗಿರ್ತಕ್ಕಂಥ. ಅದು ಕೇವಲ 10 ಲಕ್ಷ ಅಷ್ಟೇ ಅಲ್ಲ, ಅಲ್ಲಿ ಏನು ರೇಣುಕಾಸ್ವಾಮಿ ಮೈ ಮೇಲಿದ್ದಂತಹ ಚಿನ್ನಾಭರಣ ಕೂಡ ಅವರು ದೋಚ್ಕೊಂಡು ಬಂದಿದ್ರು ಅನ್ನುವಂತ ಮಾಹಿತಿ ಲಭ್ಯ ಆಗಿರ್ತಕ್ಕಂಥ. ಅದನ್ನೇ ಇಲ್ಲಿ ಕೂಡ ಬಂದಿಟ್ಟಿದ್ರು ಅನ್ನುವಂತ ಮಾಹಿತಿ ಆಧರಿಸಿ ಇವತ್ತು ಸ್ಪಾಟ್ ಮಹಜರನ್ನ ಮಾಡಿರ್ತಕ್ಕಂಥದ್ದು. ಆ ಸ್ಪಾಟ್ ಮಹಜರನ್ನ ಮುಗಿಸ್ಕೊಂಡು ಇವತ್ತು ಇಲ್ಲಿಂದ ಮತ್ತೆ ಸಿಟಿ ಕಡೆಗೆ ತೆರಳ್ತಾ ಇರುವಂತದ್ದು. ಇವರು ನೇರವಾಗಿ ಇನ್ನೊಂದು ಅಂದ್ರೆ ರೇಣುಕಾಸ್ವಾಮಿಯ ಬೈಕ್ ಏನಿದೆ ಅದನ್ನ ಸೀಜ್ ಮಾಡುವಂತ ಸಂದರ್ಭವೂ ಕೂಡ ಇದೆ. ಅದರ ಜೊತೆಗೆ ಜಗ್ಗ ಬಳಸಿದಂತ ಆಟೋವನ್ನು ಕೂಡ ಸೀಜ್ ಮಾಡುವಂತ ಇದೆ. ಇದರಲ್ಲಿ ಎಲ್ಲಿಗೆ ತೆರಳ್ತಾ ಇದಾರೆ ಅಂತ ಇನ್ನೂ ಕೂಡ ಸರಿಯಾಗಿ ಅವರು ಸ್ಪಷ್ಟವಾಗಿ ತಿಳಿಸಿಲ್ಲ. ಆದ್ರೆ ಅದು ಇಲ್ಲಿಂದ ಮಾತ್ರ ತೆರಳಿದಂತದ್ದು. ಈಗ ರಾಘು ಮನೇಲಿ ಮಹತ್ವದ ಸುಳಿವೇನಾದ್ರೂ ಸಿಕ್ಕಿದ್ಯಾ? ಈಗ ನೆಕ್ಸ್ಟ್ ಎಲ್ಲಿ ಸ್ಥಳ ಮಹಜರ್ ಮಾಡಕ್ ಕರ್ಕೊಂಡು ಹೋಗ್ತಾ ಇದಾರೆ ಇವ್ರನ್ನೆಲ್ಲ? ಸದ್ಯ ರಾಘವೇಂದ್ರ ಅವ್ರ ಮನೆಯಲ್ಲಿ ಈಗ ಸ್ಥಳ ಮಹಜರ್ ಮುಗಿಸ್ಕೊಂಡು ಚಿತ್ರದುರ್ಗ ನಗರದ ಕಡೆ ಹೊರಟಿರುವಂತದ್ದು. ಅದರಲ್ಲಿ ರೇಣುಕಾಸ್ವಾಮಿ ಮನೆ ಅಥವಾ ಜಗ್ಗು ಮನೆಗೆ ತೆರಳುತ್ತಿರ್ತಕ್ಕಂತಹ ಸೂಚನೆಗಳು ಇಲ್ಲಿ ಕಂಡು ಬರ್ತಾ ಇದಾವೆ. ಅಲ್ಲಿಗೆ ತೆರಳಿದಂತ ಸಂದರ್ಭದಲ್ಲಿ ಸದ್ಯಕ್ಕೆ ಈಗ ರಾಘವೇಂದ್ರ ಅವ್ರ ಮನೆಯಲ್ಲಿ ಏನೇನನ್ನ ಸೀಸ್ ಮಾಡಿದ್ದಾರೆ ಅಂತ ಮಾಹಿತಿಯನ್ನ ಈಗ ಗುಟ್ಟು ಬಿಟ್ಕೊಟ್ಟಿಲ್ಲ. ಆದ್ರೆ ಈ ಸದ್ಯಕ್ಕೆ ಚಿತ್ರದುರ್ಗ ಟೌನ್ಗೆ ತೆರಳುತ್ತಿರ್ತಕ್ಕಂಥ ಪೊಲೀಸರು ಬಹುತೇಕ ಜಗ್ಗು ಮನೆಗೆ ತೆರಳಿ ಅಲ್ಲಿ ಆಟೋವನ್ನ ಸೀಜ್ ಮಾಡುವಂತ ಸಾಧ್ಯತೆಗಳಿವೆ. ಕಾದ್ ನೋಡೋಣ ಏನೆಲ್ಲ ಬೆಳವಣಿಗೆ ಆಗುತ್ತೆ ಚಿತ್ರದುರ್ಗದಲ್ಲಿ. ಥ್ಯಾಂಕ್ ಯು ಸೋ ಮಚ್ ವಿನಾಯಕ್ ಈ ಕ್ಷಣದ ಅಪ್ಡೇಟ್ಸ್ಗೆ. ದರ್ಶನ್ ಇನ್ ಗ್ಯಾಂಗ್ ರೇಣುಕಾಸ್ವಾಮಿಗೆ ಯಾವೆಲ್ಲ ರೀತಿಯಲ್ಲಿ ಟಾರ್ಚರ್ ಕೊಟ್ಟಿದ್ದಾರೆ ಅಂತ ವಿಚಾರಣೆ ಸಂದರ್ಭದಲ್ಲಿ ಆರೋಪಿಗಳು ಬಾಯ್ ಬಿಡ್ತಾ ಇದ್ದಾರೆ. ಕರೆಂಟ್ ಶಾಕ್ ಅನ್ನ ಕೊಟ್ಟಿದ್ದಾರೆ ರೇಣುಕಾಸ್ವಾಮಿಗೆ, ಹಂಗೂ ಟಾರ್ಚರ್ ಮಾಡಿದ್ದಾರೆ. ಎಲೆಕ್ಟ್ರಿಕ್ ಮೆಗ್ಗರ್ ಡಿವೈಸ್ ಬಳಸಿ ಸ್ವಾಮಿಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ. ಕರೆಂಟ್ ಶಾಕ್ ಕೊಟ್ಟು ಚಿತ್ರ ಹಿಂಸೆಯನ್ನ ಮಾಡಿದ್ದಾರೆ. ಪೊಲೀಸರ ತನಿಖೆ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯ ಪ್ರೈವೇಟ್ ಪಾರ್ಟ್ಗಳಿಗೆ ಈ ತರ ಕರೆಂಟ್ ಶಾಕ್ ಕೊಟ್ಟಿದ್ದಾಗಿ A5 ನಂದೀಶ್ ಹಾಗೆಯೇ ಇನ್ನೊಬ್ಬ ಆರೋಪಿ ವಿಚಾರಣೆ ಸಂದರ್ಭದಲ್ಲಿ ತಪ್ಪನ್ನ ಒಪ್ಕೊಂಡಿದ್ದಾರೆ. ಈ ಕರೆಂಟ್ ಶಾಕ್ ನೀಡಿದಂತ ಡಿವೈಸ್ ಎಲ್ಲಿದೆ ಅಂತ ಹೇಳಿ ಪೊಲೀಸರು ಶೋಧವನ್ನ ಮಾಡ್ತಾ ಇದ್ದಾರೆ. ಅಕಸ್ಮಾತ್ ಆ ಶೆಡ್ನಲ್ಲೇ ಇತ್ತ ಆ ಡಿವೈಸ್ ಅಥವಾ ಈತನಿಗೆ ಚಿತ್ರ ಹಿಂಸೆ ಕೊಡಬೇಕು ಅಂತ ಹೇಳಿನೇ ಪ್ಲಾನ್ ಮಾಡಿನೇ ಆ ಡಿವೈಸ್ ಅನ್ನ ತಗೊಂಡು ಬಂದಿದ್ರ ಶೆಡ್ಗೆ ಅನ್ನೋದು ಪೊಲೀಸರ ಇನ್ವೆಸ್ಟಿಗೇಷನ್ ಇಂದ ತಿಳಿಯಬೇಕಾಗಿದೆ. ಆದ್ರೆ ಆರೋಪಿಗಳು ಹೇಳಿರೋದು A5 ನಂದೀಶ್ ಮತ್ತೆ ಇನ್ನೊಬ್ಬ ಆರೋಪಿ, ನಾವು ಕರೆಂಟ್ ಶಾಕ್ ಕೂಡ ರೇಣುಕಾಸ್ವಾಮಿಗೆ ಕೊಟ್ಟಿದ್ದೀವಿ, ಹಂಗೂ ಟಾರ್ಚರ್ ಮಾಡಿದ್ದೀವಿ, ಎಲೆಕ್ಟ್ರಿಕ್ ಮೆಗ್ಗರ್ ಡಿವೈಸ್ ಅನ್ನ ನಾವು ಇದಕ್ಕೆ ಬಳಸಿದ್ದೀವಿ ಅಂತ ಪೊಲೀಸರ ಮುಂದೆ ಹೇಳ್ಕೊಂಡಿದ್ದಾರೆ. ಒಂದು ಕಡೆ ಸಿಗರೇಟ್ ಇಂದ ಸುಟ್ಟಿರೋದು, ಅಲ್ಲೇ ಇದ್ದಂಥ ರೀಪೀಸ್ ಇರ್ಬೋದು, ಬೇರೆ ಬೇರೆ ಆಯುಧಗಳಿಂದ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿರೋದು, ಸೊ ಈ ಥರ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಅಂತ ಮೊನ್ನೆಯಿಂದಲೂ ಚರ್ಚೆ ಆಗ್ತಿತ್ತು. ಆರೋಪಿಗಳು ಕೂಡ ಒಂದೊಂದಾಗಿ ಈಗ ಬಾಯಿ ಬಿಡ್ತಾ ಇದ್ದಾರೆ. ಈಗ ಕರೆಂಟ್ ಶಾಕ್ ಕೊಟ್ಟಿರೋ ವಿಷಯನೂ ಕೂಡ ಆರೋಪಿಗಳು ಬಾಯಿ ಬಿಟ್ಟಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಇವ್ರ ಕೃತ್ಯಗಳು, ಟಾರ್ಚರ್ ಕೊಟ್ಟಿರೋ ರೀತಿಯನ್ನ ಒಂದೊಂದಾಗಿ ಆರೋಪಿಗಳು ಬಾಯಿ ಬಿಡ್ತಾ ಇದ್ದಾರೆ. ಈ ಕರೆಂಟ್ ಶಾಕ್ ಕೊಡೋದಕ್ಕೆ ಡಿವೈಸ್ ಯೂಸ್ ಮಾಡಿದ್ರಲ್ಲ, ಅದು ಅಲ್ಲೇ ಇತ್ತಾ ಅಥವಾ ಈತನನ್ನ ಕರ್ಕೊಂಬಂದು ಕೂಡ ಹಾಕಿದ್ದಾರೆ ಅಂತ ಗೊತ್ತಾದ ಮೇಲೆ ಎಲೆಕ್ಟ್ರಿಕ್ ಶಾಕ್ ಕೊಡಬೇಕು ಅಂತ ತಗೊಂಡು ಬಂದಿದ್ದ, ಅದ್ರ ಬಗ್ಗೆ ಇನ್ಫಾರ್ಮೇಶನ್? ಮುನಿ, ನಿಮ್ಮ ಆಡಿಯೋ ಕರೆಕ್ಟಾಗಿ ರೀಚ್ ಆಗ್ತಿಲ್ಲ, ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೀವಿ. ಕರೆಂಟ್ ಶಾಕ್ ಕೊಟ್ಟು ಕೂಡ ರೇಣುಕಾಸ್ವಾಮಿಗೆ ನಾವು ಟಾರ್ಚರ್ ಕೊಟ್ಟಿದ್ದೀವಿ ಅಂತ A5 ನಂದೀಶ್ ಹಾಗೇನೆ ಮತ್ತೊಬ್ಬ ಆರೋಪಿ ಪೊಲೀಸರ ಮುಂದೆ ವಿಚಾರಣೆ ಸಂದರ್ಭದಲ್ಲಿ ತಪ್ಪನ್ನು ಒಪ್ಕೊಂಡಿದ್ದಾರೆ. ಕರೆಂಟ್ ಶಾಕ್ ಕೊಡೋದಕ್ಕೆ ನಾವು ಎಲೆಕ್ಟ್ರಿಕ್ ಮೆಗ್ಗರ್ ಡಿವೈಸ್ ಅನ್ನು ಯೂಸ್ ಮಾಡಿದ್ದೀವಿ,
ಆತನ ಪ್ರೈವೇಟ್ ಪಾರ್ಟ್ಗಳಿಗೆ ಶಾಕ್ ಕೊಟ್ಟಿದ್ದೀವಿ ಅಂತ ಆರೋಪಿಗಳು ಹೇಳಿದ್ದಾರೆ. ಒಂದೆಡೆ ಉಚಿತ ಗ್ಯಾರಂಟಿ, ಮತ್ತೊಂದು ಕಡೆ ಬೆಲೆ ಏರಿಕೆ ಬಿಸಿ. ರಾಜ್ಯದಲ್ಲಿ ತೈಲ ಬೆಲೆ ಏರಿಕೆ ವಾಹನ ಸವಾರರಿಗೆ ಶಾಕ್. ದೋಸ್ತಿ ನಾಯಕರು ನಿಗಿ. ನಾಳೆ ಬಿಜೆಪಿ ಬಿಗ್ ಪ್ರೊಟೆಸ್ಟ್. ಇದು ಪೆಟ್ರೋಲ್ ಬಾಂಬ್ ಸ್ಟೋರಿ. ಎಲೆಕ್ಷನ್ ಬೆನ್ನಲ್ಲೇ ವಾಹನ ಸವಾರರಿಗೆ ರಾಜ್ಯ ಸರ್ಕಾರ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಪೆಟ್ರೋಲ್ ಹಾಗೇನೆ ಡೀಸೆಲ್ ಬೆಲೆ ದಿಢೀರ್ ಅಂತ ಏರಿಕೆಯಾಗಿದೆ. ಪೆಟ್ರೋಲ್ ಪ್ರತಿ ಲೀಟರ್ ಮೇಲೆ ₹3, ಹಾಗೇನೆ ಡೀಸೆಲ್ ಪ್ರತಿ ಲೀಟರ್ ಮೇಲೆ ₹3.5 ಹೆಚ್ಚಳ ಆಗಿದೆ. ತೈಲ ದರ ಹೆಚ್ಚಳಕ್ಕೆ ಬಿಜೆಪಿ ನಾಯಕರು ಸಿಡಿಮಿಡಿಗೊಂಡಿದ್ದಾರೆ. ನಾಳೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡೋದಕ್ಕೆ ಬಿಜೆಪಿ ನಿರ್ಧಾರವನ್ನ ಮಾಡಿದೆ. ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಜನಸಾಮಾನ್ಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಬಿಜೆಪಿಯವರು ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ತೈಲ ದರ ಹೆಚ್ಚಳಕ್ಕೆ ಬಿಜೆಪಿಗರು ಸಿಡಿಮಿಡಿಗೊಂಡಿದ್ದಾರೆ. ಜನಸಾಮಾನ್ಯರು ಅಷ್ಟೇ ರಾಜ್ಯ ಸರ್ಕಾರದ ವಿರುದ್ಧ ಗರಂ ಆಗಿದ್ದಾರೆ. ಈಗ ಉಚಿತ ಗ್ಯಾರಂಟಿ ಯೋಜನೆಗಳು ಯಾರಿಗೆ ಬೇಕಾಗಿತ್ತು ಅದನ್ನು ಜಾರಿಗೆ ತಂದೀಗ ಸುಮ್ಮನೆ ನಮ್ಮ ಜೇಬಿ ಕತ್ರಿ ಹಾಕ್ತಿದ್ದಾರೆ ಅಂತ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ₹3 ಒಂದು ಕಡೆ ₹3 ಪೆಟ್ರೋಲ್ಗಾದ್ರೆ ₹3.5 ಡೀಸೆಲ್ಗೆ ಇಷ್ಟೊಂದು ಪ್ರಮಾಣದಲ್ಲಿ ಹೆಚ್ಚಳ ಮಾಡಿರೋದಕ್ಕೂ ನಮಗೆ ಹೊರೆ ಆಗುತ್ತೆ ಅಂತ ಜನ ಹೇಳ್ತಾ ಇದ್ದಾರೆ. ಇನ್ನು ಪೆಟ್ರೋಲ್ ಹಾಗೇನೆ ಡೀಸೆಲ್ ಬೆಲೆ ಏರಿಕೆಗೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಪಾಪರಾಗಿದೆ ಅಂತ ಪ್ರಾರಂಭದಿಂದನೂ ಹೇಳಿದ್ದೀನಿ. ಸಿದ್ದರಾಮಯ್ಯನವರು ಕುಚೋದ್ಯ ಮಾಡಿದ್ರು. ಏನ ಅಶೋಕನ್ಗೆ ಫೈನಾನ್ಸ್ ಗೊತ್ತಿದೆಯಾ ಅಂತ. ಈಗ ನಿನ್ಗೇನಪ್ಪ ಗೊತ್ತಿದೆ ಫೈನಾನ್ಸು? ಬಡ್ಜೆಟ್ ಅಲ್ಲಿ ನೀನು 55,000 ಕೋಟಿ ಮೇಲೆ ಯಾಕೆ ಟ್ಯಾಕ್ಸ್ ಹಾಕ್ಬೇಕು? ನೀನು ಮಾಡೋದಿದ್ರೆ ಬಡ್ಜೆಟ್ ಅಲ್ಲೇ ರೈಸ್ ಮಾಡಬೇಕಾಯ್ತು ನೀನು ಅವತ್ತು. ಯಾಕೆ ಪಾರ್ಲಿಮೆಂಟ್ ಎಲೆಕ್ಷನ್ ಐತೆ ಅಂತ ಮಾಡಲಿಲ್ಲ? ಭಯ ಬಿದ್ರ ಪಾರ್ಲಿಮೆಂಟ್ ಎಲೆಕ್ಷನ್ ಐತೆ ಅಂತ ಹೇಳಿ ಮೋಸ ಮಾಡಿದ್ರಲ್ಲ, ಜನಕ್ಕೆ ದ್ರೋಹ ಮಾಡಿದ್ರಿ, ವಂಚನೆ ಮಾಡಿದ್ರಿ. ವಂಚನೆ ಸರ್ಕಾರ ಇದು. ನಿಮ್ ದಮ್ಮಿದ್ದಿದ್ರೆ ತಾಕತ್. ಬೆಲೆ ಏರಿಕೆ ಮಾಡೋದನ್ನೇ ಒಂದು ನೀತಿಯಾಗಿ ಮಾಡ್ಕೊಂಡಿದ್ದಾರೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿದ್ದು ಇದು 2ನೇ ಬಾರಿ. ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಮಹಾರಾಷ್ಟ್ರದ ₹91 ಇದೆ, ಇಲ್ಲಿ ₹103. ಯಾರ ಮನೆ ಹಾಳು ಮಾಡೋದಕ್ಕೆ ರಾಜ್ಯ ಉದ್ಧಾರ ಮಾಡೋಕ್ಕಾಗಲ್ಲ. ಇದನ್ನ ಈ ರೀತಿ ಬೆಲೆ ಏರಿಕೆ ಬರೆ ಹಾಕಿ ಅದನ್ನ ಲೂಟಿ ಹೊಡೆಯೋಕ್ಕೆ ಬಳಕೆ ಮಾಡ್ಕೊಳ್ತಿದ್ದಾರೆ. ಬೆಲೆ ಏರಿಕೆ ಇದೊಂದ್ರದ್ದು ಅಂತಲ್ಲ, ಅಬ್ಕಾರಿ ಸುಂಕ ಹೆಚ್ಚಳ ಮಾಡಿದ್ರು. ಈಗ ಜೋರತ್ರ ಹಾಕಿಲ್ಲ, ಯಾಕಂದ್ರೆ ಜನರು ಕಷ್ಟದಲ್ಲಿದ್ದಾಗ ಈಗ ದುಬಾರಿ ಮಾಡಬೇಕಿತ್ತು. ಹಿಂದೆ ತಗೋಬೇಕು ನಾವು ಆಗ್ರಹ ಮಾಡ್ತೀವಿ. ಸರ್, ಗ್ಯಾರಂಟಿ ಯೋಜನೆಗಳನ್ನ ಉಳಿಸ್ಕೊಳ್ಳಲು ಈ ರೀತಿ ಜನಸಾಮಾನ್ಯ ಹೊರೆ ಹಾಕಿದ್ರೆ ಯಾವ ರೀತಿ ಅಂತ ಸರ್? ಅದೇ ಒಂದು ಕೈ ಕೊಡೋದು ಕೈ ಕಸ್ಬೋದು ಮೊದಲಿಂದ ಇದಾದ ಜನರು ತಿಳಿದಿರಕ್ಕಿಲ್ಲ. ಯಾಕಂದರೆ ಬರೀ ₹2,000 ಕೊಡೋದು ಉಳ್ಕಿದ ಕಡೆ ಎಲ್ಲ ಅವಾಗಿಂದ ಆಗೈತಿ. ಈಗ ಪೆಟ್ರೋಲ್ ಮತ್ತು ಪೆಟ್ರೋಲ್ನ ಸೆಸ್ಸನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಏರಿಕೆಯನ್ನು ಮಾಡಿದ್ದಾರೆ. ಅದಕ್ಕೀಗಾಗಲೇ ನಮ್ಮ MB ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರಲ್ಲ, ಗ್ಯಾರಂಟಿ ಕಾರ್ಯಕ್ರಮ ನಾವು ಅನುಷ್ಠಾನಕ್ಕೆ ತರಬೇಕು, ಮುಂದುವರಿಸಬೇಕು ಅಂದರೆ ನಾವು ಈ ಟ್ಯಾಕ್ಸ್ ಹಾಕಲೇಬೇಕಲ್ಲ, ಅದಕ್ಕೋಸ್ಕರ ಸರ್ಚಾರ್ಜನ್ನ ಏರಿಸಿದ್ದೇವೆ ಅಂತ ಹೇಳಿದ್ದಾರೆ. ಅವರೇ ಒಪ್ಕೊಂಡಿದ್ದಾರಲ್ಲ. ಆ 5 ಕಾರ್ಯಕ್ರಮಕ್ಕೆ ಹಣ ಸಂಗ್ರಹ ಮಾಡಲಿಕ್ಕೆ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ, ತಮಗಾಗಿರ್ತಕ್ಕಂಥ ಹೊರೆ ಸಾರ್ವಜನಿಕರಿಗೆ ಬರೆ ಎಲ್ಲರಿಗೂ ಕೊಡ್ತಕ್ಕಂಥ ತೊಂದರೆ ಇದು. ಸರ್ಕಾರ ಸಾಕಷ್ಟು ಏನೋ ಫ್ರೀ ಅಂತಂದು ಏನೋ ಕೊಟ್ಟಾರೆ, ಆ ಫ್ರೀ ಅದಕ್ಕೆ ಕೊಡ್ಬೇಕಿತ್ತು ರೀ. ಆ ಫ್ರೀ ಕೊಟ್ಟು ಇವತ್ತು ಸಾರ್ವಜನಿಕರಿಗೆ ಹೊರೆ ಮಾಡ್ತಾರೆ. ಭಾಳ ತೊಂದರೆ ಕೊಡ್ತಕ್ಕಂಥ ಸರ್ಕಾರ ಇದು. ಈ ಗ್ಯಾರಂಟಿ ಹೆಂಗಪ್ಪ ಅಂತಂದರೆ ತಮಗೆ ಕೊಡೋಕ್ಕಾಗದ್ರೆ ಕೊಡ್ಬೇಕಿತ್ತು. ಗ್ಯಾರಂಟಿ ಕೊಡೋಕ್ಕಾಗದೇ ಇದ್ದರೆ ಅದು ಕ್ಯಾನ್ಸಲ್ ಮಾಡ್ರಲ್ಲ. ಈ ರೀತಿ ಭಾಳ ತೊಂದರೆ ಆಕೈತದ್ರಿ. ನಮ್ಮಂಥ ರೈತರಂತರೂ ಪೂರ್ತಿ ಹದಗೆಟ್ಟು ಬಿಟ್ಟಿವಿ ಏನು ರೀ. ಇಲ್ಲಿ ಬೆಳೆ ಬಂದಾಗ ರೇಟ್ ಇರೋದಲ್ಲ ಏನು ರೀ. ಈಗ ನೋಡಿದ್ರೆ ಇಷ್ಟು ಎಲ್ಲ ಖರ್ಚದ, ಕೂಲಿ ರೇಟ್ ಡಬಲ್ ಆಗ್ಯಾವ. ಈಗ ಕೇಂದ್ರ ಸರ್ಕಾರದ ಮ್ಯಾಗ ಗೋಳಾಡ್ಬೇಕಾ, ರಾಜ್ಯ ಸರ್ಕಾರದ ಮ್ಯಾಗ ಗೋಳಾಡ್ಬೇಕಾ ಅರ್ಥ ಆಗಲಾರ್ದಂಗೆ ಆಗ್ಯದ ನಮಗೆ ರೈತರ ಪಾಡು. ಆದರೆ ಇವ್ರು ನೋಡಿದ್ರೆ ತಮ್ಮ ಮನಸ್ಸಿಗೆ ಬಂದಂಗೆ ರೇಟ್ ಮಾಡಕತ್ತಾರೆ ನೋಡ್ರಿ. ಆ ಗ್ಯಾರಂಟಿ ಈ ಗ್ಯಾರಂಟಿ ಎಲ್ಲ ನಮ್ಮ ತಲೆ ಮೇಲೆ ಹಾಕ್ತಾರೆ ಅವರೆಲ್ಲ ಗ್ಯಾರಂಟಿಗಳು ಏನು ರೀ. ಸುಮ್ಮನೆ ಹೇಳ್ತಾರೆ ಅಷ್ಟೇ. ಎಲ್ಲಿ ಅವ್ರ ಅಪ್ಪನ ಮನೇಲಿ ತಂದು ಕೊಡ್ತಾರೆ ಅವರು. ಇದು ಏನು ಕೊಡೋಕ್ಕಾಗಲ್ಲ ಅವರು. ನಮ್ಮ ಭಾರತ ಮ್ಯಾಗೆ ಹಾಕಿ ಕೊಡ್ತಾರೆ ಏನು ರೀ ಅಷ್ಟೇ. ಚಪ್ಪಲ್ ತಗೊಂಡು ಹೊಡ್ಯಾಕೆ ಬೇಯಿಸ್ತಾರೆ ಎಲ್ಲ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಏನು ರೀ. ಈ ರೇಟ್ ಇದು ಮಾಡಿದ್ರೆ ಏನು ರೀ 50 ಪೈಸೆ 8 ಆಣೆ ಏನು ಆಗ್ಯದಂದ್ರೆ ಒಪ್ತಾರೆ. ಆಮೇಲೆ ₹3 4 ಪೆಟ್ರೋಲ್ ರೇಟು ಡೀಸೆಲ್ ರೇಟ್ ಜಾಸ್ತಿ ಆಗ್ಯದಪ್ಪ.
ಇವಾಗ ಕ್ವಾರ್ಟರ್ ರೇಟ್ ಕೂಡ 30 ರೂಪಾಯಿ 40 ರೂಪಾಯಿ ಜಾಸ್ತಿ ಆಗಿದೆ ಒಂದೊಂದು ಕ್ವಾರ್ಟ್ರು. ನಾವು ದಿವಸ ಒಂದು ಕ್ವಾರ್ಟ್ರ್ ಕೂಡ 1 ಲೀಟ್ರ್ ಪೆಟ್ರೋಲು ಅವರು ನಮ್ಮ ರೊಕ್ಕ ತಗೊಂಡು ಅವರು ಇದು ಲೇಡೀಸ್ಗೆ ಇದು ಭಾಗ್ಯಲಕ್ಷ್ಮಿ ಯೋಜನೆ ಬಸ್ ಫ್ರೀ ಹೇಳಿದ್ರೆ ನಮ್ಮ ದುಡ್ಡು ಅವ್ರ ದುಡ್ಡೇನು ಕೊಡ್ತಾ ಇಲ್ಲ. ರೈತರಿಗೆ ಟ್ಯಾಕ್ಟ್ರ್ ಬೇಕು, ಹೊಲ ಬಿತ್ತವ ನಡೆದಾವೆ, ಇವಾಗ ಎಲ್ಲ ರೇಟ್ ಜಾಸ್ತಿ ಆಗಿದೆ. ಬೇಕೇ ಬೇಕು ದಿವಸ ಒಂದು